ಏನೋ ಆನ್ಲೈನ್ ಗೇಮ್ನ ಹುಚ್ಚಿಗೆ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬ ಬಲಿಯಾಗಿರುವಂತಹ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಬೀದರ್ ನಗರದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬ ಆನ್ಲೈನ್ ಗೇಮಿನ ಹುಚ್ಚಾಟಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಮೃತ ವಿದ್ಯಾರ್ಥಿಯು ಕಾಲೇಜಿನ ಹಾಸ್ಟೆಲ್ ಕೊಠಡಿಗೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ವಿದ್ಯಾರ್ಥಿ ಆನ್ಲೈನ್ ಗೇಮ್ ಚಟಕ್ಕೆ ಬಲಿಯಾಗಿದ್ದ ಎನ್ನಲಾಗುತ್ತಿದೆ. ಗೇಮ್ ಆಟದಲ್ಲಿ ಉಂಟಾದ ಮಾನಸಿಕ ಒತ್ತಡ ಅಥವಾ ಹಣಕಾಸಿನ ನಷ್ಟವೇ ಸಾವಿಗೆ ಕಾರಣವಿರಬಹುದೆಂದು ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಭವಿಷ್ಯದ ವೈದ್ಯನಾಗಬೇಕಿದ್ದ ಯುವಕ ಹೀಗೆ ಅರ್ಧದಲ್ಲೇ ಬದುಕು ಮುಗಿಸಿರುವುದು ಜಿಲ್ಲೆಯಲ್ಲಿ ತೀವ್ರ ವಿಷಾದಕ್ಕೆ ಕಾರಣವಾಗಿದೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಬ್ರಿಮ್ಸ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಅನಿಸ್ಕರ್ ಚೌಹಾಣ್ ವರ್ಷ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಇವೆಲ್ಲ ನೋಡಿದ್ದಾಗ ಗೊತ್ತಾಗ್ತಿರೋದು ಅಂದರೆ ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವ್ರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸಲ್ಲಿ ಹಾಕಿ 80,000 ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. ಆ ಮನಸ್ತಾಪದಿಂದ ನಿನ್ನೆ ನೈಟು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಡೆತ್ ನೋಟ್ ಏನಾದರೂ ಸಿಕ್ಕಿದೆ ಸರ್? ಆ ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜಸ್ ಇವೆ. ಮೂಲತಃ ಯಾವ ಸರ್ ಇವ್ರದ್ದು? ಚಿಂಚೋಟಿ. ಸರ್ ಗೇಮ್ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಸ್ಟಾಕ್ ಶೇರ್ ಮಾರ್ಕೆಟ್ ಆ ಥರ ಯಾವುದು? ಕ್ಲಿಯರ್ಲಿ ಆನ್ಲೈನ್ ಗೇಮ್ಸ್.